ಹಾಸನದಲ್ಲಿ ಕಾರು ಹಾಗೂ ಟ್ರಕ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ 6 ಜನ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಮದ್ದು ತರೋದಕ್ಕೆ ಹೋದ 6 ಮಂದಿ ಮಸಣ ಸೇರಿರುವಂತಹ ಅತ್ಯಂತ ದುರ್ದೈವದ ಸಂಗತಿ ಇದು. ಹಾಸನ ಹೊರವಲಯದ ಈಚನಹಳ್ಳಿ ಬಳಿ ಘಟನೆ ಆಗಿರೋದು. ಅಪಘಾತದ ತೀವ್ರತೆಯನ್ನ ಸಾರಿ ಹೇಳ್ತಾ ಇದೆ. ಕಾರು ಅಂತ ಹೇಳೋದಕ್ಕೇನು ಉಳಿದೇ ಇಲ್ಲ. ಅವಳೆ ಮಾಂಸದ ಮುದ್ದೆ ರೀತಿ ಇಡೀ ವೆಹಿಕಲ್ ಅಪ್ಪಚ್ಚಿಯಾಗಿ ಹೋಗಿದೆ. ಚಿಕ್ಕಬಳ್ಳಾಪುರ ಮೂಲದ ನಾರಾಯಣಪ್ಪ, ಸುನಂದ, ರವಿಕುಮಾರ್, ನೇತ್ರಾ, ಚೇತನ್ ಹಾಗೂ ಕಾರು ಚಾಲಕ ರಾಕೇಶ್ನ ಸಾವಾಗಿದೆ. ಪಾರ್ಶ್ವವಾಯುಗೆ ಅಂತ ಹೇಳಿ ಪಾಪ ಮದ್ದು ತರೋದಕ್ಕೆ ಅಂತ ಹೋಗ್ತಾ ಇದ್ದಾಗ ವಿಧಿ ಬೇರೆ ರೀತಿನೇ ಹೊಂಚು ಹಾಕಿ ಈ ದಾರಿಯಲ್ಲಿ ಕಾದು ಕೂತಿತ್ತು. 6 ಜನ ಪ್ರಾಣ ತೆತ್ತಿದ್ದಾರೆ. ನಿದ್ರೆ ಮಂಪರಿನಲ್ಲಿ ಈ ದುರ್ಘಟನೆ ನಡೆದಿದೆ. ಯಾವಾಗಲೂ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗು ಮತ್ತು ರಾತ್ರಿ ಡ್ರೈವ್ ಮಾಡೋದು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು.